ಹೆಲೋ ಗಾಯ್ಸ್, ಹಾಯ್ ಆಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನನ್ನ ಚಾನೆಲ್ ಅಲ್ಲಿ ನನ್ನ ತವ್ರ ಮನೆ ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ತುಂಬಾನೇ ಲೈಕ್ಸ್ ಬಂದ್ವು. ಅದಕ್ಕೆ ಅದೇ ತರ ನಾನು ಇವತ್ತು ನನ್ನ ಗಂಡನ ಮನೆ ವಿಡಿಯೋ ಪೂರ್ತಿಯಾಗಿ ನಿಮ್ಗೆ ತೋರಿಸ್ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇದೇ ಮೇನ್ ರೋಡಲ್ಲೇ ನಮ್ಮ ಮನೆ ಇರೋದು. ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ. ಯಾವ ತರ ಇದೆ ಸುತ್ತಮುತ್ತ ವಾತಾವರಣ, ನಮ್ಮ ಮನೆ ಯಾವ ತರ ಇದೆ ಅಂತ ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗಿಡ ಎಲ್ಲ ಬೆಳೆಸಿದೆ ನಮ್ಮ ಅತ್ತೆಗೆ ಗಿಡ ಬೆಳೆಸೋದಂದ್ರೆ ತುಂಬಾನೇ ಇಷ್ಟ. ಸೊ ಅವ್ರು ಅದಕ್ಕೆ ಈ ತರ ಎಲ್ಲ ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ, ಹಣ್ಣಿನ ಗಿಡ ಅದೆಲ್ಲ ಬೆಳೆಸಿದ್ದಾರೆ. ಮಲ್ಗೆ ಹೂವಿನ ಗಿಡ, ಮಾವಿನ ಗಿಡ, ಅಡ್ಬೆನ್ಸ್ನನ್ ಗಿಡ, ಪ್ರತಿ ಒಂದು ಕನಕಾಂಬರನ್ ಗಿಡ ಎಲ್ಲಾನು ಬೆಳೆಸಿದೆ. ನೋಡಿ ಈ ಕಡೆನೂ ನೋಡ್ತಾ ಇರ್ಬೋದು, ಇದು ನುಗ್ಗೆ ಸೊಪ್ಪಿನ ಗಿಡ ಬೆಳೆಸಿದೆ. ಇಲ್ಲಿ ಬಾಳೆಹಣ್ಣಿನ ಗಿಡ, ಎಳ್ಳಿಕಾಯಿ ಗಿಡ, ತುಂಬಾ ವೆರೈಟಿಯಲ್ಲಿ ತುಂಬಾ ಗಿಡಗಳಿದಾವೆ ನಮ್ಮ ಮನೆ ಹತ್ರ. ನೋಡಿ ಇವರೇ ನಮ್ಮತ್ತೆ. ಇವರೇ ನಮ್ಮತ್ತೆ. ಹಾಯ್ ಮಾಡತ್ತೆ ಎಲ್ಲರಿಗೂ, ನಮ್ ಯೂಟ್ಯೂಬರ್ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ಗೆಲ್ಲ. ಇದು ಯಾಕಪ್ಪ ಇವ್ರು ಎಷ್ಟು ಹೂವಿನ ಗಿಡ ಹಾಕಿದಾರೆ ಅನ್ಕೋಬಹುದು. ನಮ್ಮ ಮಾವ ಡೈಲಿ ಪೂಜೆ ಮಾಡ್ತಾರೆ ಮನೆಯಲ್ಲಿ. ಸೊ ಭಜನೆ ಮಾಡಿಸ್ತಾ ಇರ್ತಾರೆ ಒಂದು 10 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ. ಸೊ ಅದಕ್ಕೆ ನಾವು ಕೊಂಡ್ಕೊಳ್ಳೋದು ಯಾಕೆ ಹಳ್ಳಿಯಲ್ಲಿ ಅಂತ ಇಲ್ಲೇ ಬೆಳೆಸ್ತಾ ಇದೀವಿ. ಇಲ್ಲಿ ನೋಡಿ ಬಾಳೆ ಗಿಡ ಹಾಕಿದ್ದಾರೆ. ಅವಾಗ ತುಂಬಾನೇ ಬಾಳೆಹಣ್ಣೆಲ್ಲ ಬಾಳೆಗೊನೆ ಹೊಡೆದಿತ್ತು, ತುಂಬಾ ಟೈಮು ಕಟ್ ಮಾಡಿದ್ದಾರೆ. ಜಾಸ್ತಿ ಉದ್ದ ಹೋಗಿತ್ತು, ಅದಕ್ಕೆ ಕಟ್ ಮಾಡಿದ್ದಾರೆ. ಇದೆಲ್ಲ ಸುತ್ತೂರ ನುಗ್ಗೆ ಗಿಡ ಹಾಕಿದ್ದಾರೆ. ನೋಡಿ ಸೆಡೆ ಗಿಡ ಹಾಕಿದೀವಿ. ನಮ್ಮ ಅತ್ತೆ ಕುರಿಮರಿ ತಂದು ಮೇಯಿಸ್ಬೇಕು ಅಂತ ಪ್ಲಾನ್ ಇತ್ತು ತಲೆಯಲ್ಲಿ. ಸೊ ಅದಕ್ಕೆ ಸೆಡೆ ಗಿಡ ಹಾಕಿದ್ರು. ಸದ್ಯಕ್ಕೇನು ಕುರಿಮರಿ ತಂದಿಲ್ಲ. ಹಿಂಗೆ ಸುತ್ತೂರ ಗಿಡಗಳಿದ್ರೆ ನಮಗೂ ಮನೆಲ್ಲ ತಂಪಿರುತ್ತೆ, ಚೆನ್ನಾಗಿರುತ್ತೆ ಬೇಸಿಗೆ ಟೈಮಲ್ಲೆಲ್ಲ ಅಂತ ಹಾಕಿದೀವಿ. ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ಕಾರ್ ತುಂಬಾನೇ ಚೆನ್ನಾಗಿದೆ. ಇದೆ ನಮ್ದು ತಗೊಂಡು ಸೆಕೆಂಡ್ ಹ್ಯಾಂಡ್ಲು, ಹೊಸದೇನಲ್ಲ, ತಗೊಂಡಿದ್ದು. ಇದು ಯಾವ್ದು ಕಾರ್ ಇದು? ಹಾ, ಅದು ನನ್ಗೆ ಅಷ್ಟೊಂದು ಐಡಿಯಾ ಇರ್ಲಿಲ್ಲ ಕಾರ್ ಬಗ್ಗೆ ಎಲ್ಲ. ಸೊ ನಮ್ಮ ಮನೆಯವರು ಹೇಳ್ತಿದಾರೆಲ್ಲ. ಇಲ್ಲಿ ನೋಡಿ ಇಲ್ಲೆಲ್ಲ ಬಾಳೆ ಗಿಡ, ಇಲ್ಲೆಲ್ಲ ಅಡಿಕೆ ಗಿಡ ಬೆಳೆಸಿದೀವಿ ನಾವೇ ಹಾಕ್ಬೇಕು ಅಂತ. ಸದ್ಯಕ್ಕೆ ನಾವು ಬೋರೆಲ್ಲ ಹಾಕ್ಸಿಲ್ಲ. ನೆಕ್ಸ್ಟ್ ನಾವು ಊರಿಗೆ ಬಂದಾಗ ಪ್ಲಾನಿಂಗ್ ಎಲ್ಲ ಮಾಡಕ್ಕಾಗುತ್ತೆ ಅಂತಂದು ಎಲ್ಲ ಬೆಳೆಸಿದೀವಿ ಅಡಿಕೆ ಗಿಡ ಎಲ್ಲ. ಇಲ್ಲಿ ಅಡ್ಬೆನ್ಸ್ನನ್ ಗಿಡ ಇವೆಲ್ಲ ನಾವೇನ್ ಬೆಳೆಸಿಲ್ಲ, ತಿಂದ್ಬಿಟ್ಟು ಹಾಕಿರೋ ಬೀಜಕ್ಕೆ ಅವೇ ಗಿಡ ಉಟ್ಕೊಂಡಿದಾವೆ. ಈ ಕಡೆ ಬನ್ನಿ ನೋಡೋಣ. ಇದು ನೋಡಿ ತುಂಗಭದ್ರಾ ಡ್ಯಾಮ್ ನೀರು. ಇವಾಗ ಮನೆಗೂ ಬಿಡ್ತೀವಿ ಅಂತ ನಮ್ಮ ಊರಲ್ಲೆಲ್ಲ ಪೈಪ್ ಲೈನ್ ಎಲ್ಲ ಮಾಡಿಸಿ ಹಾಕಿದ್ದಾರೆ. ಇವಾಗ ಬಿಡ್ತಾ ಇದಾರೆ. ಸಾಯಂಕಾಲ ಟೈಮ್ ಮಾತ್ರನೇ ಬರೋದು ಇವನು. ಲೇಟ್ ಮಾಡೋದು ಬೇಡ, ಮನೆ ಒಳಗಡೆ ಯಾವ ತರ ಇದೆ ಅಂತ ನಿಮ್ಗೆ ವಿಡಿಯೋ ತೋರಿಸ್ಕೊಡ್ತೀನಿ ಬನ್ನಿ. ಇದು ಎಂಟ್ರೆನ್ಸ್ ನೋಡ್ತಾ ಇರ್ಬೋದು. ಇದು ನನ್ನ ಮ್ಯಾರೇಜ್ ಆಗಿ 4 years ಆಯ್ತು. ಮದ್ವೆ ಟೈಮಲ್ಲಿ ನನ್ನ ಮೊದ್ಲಿಂಗ್ರ ದಿನನೇ ಈ ಮನೆ ಗೃಹ ಪ್ರವೇಶ ಮಾಡಿದ್ದು. ಎಕ್ಸಾಕ್ಟ್ಲಿ ಬಂದ್ಬಿಟ್ಟು 4 years ಆಗೈತಲ್ವರಿ? 4 years ಆಗೈತೆ. ಇದು ನೋಡ್ತಾ ಇರ್ಬೋದು, ಇದು ಎಂಟ್ರೆನ್ಸ್ ಒಳಗಡೆ ಹೋಗಕ್ಕೆ. ಈ ಕಡೆ ಎಲ್ಲ ಇದು ವರಂಡಾ ತರ ಮಾಡ್ಕೊಂಡಿದೀವಿ. ಆ ಕಡೆ ಮೆಟ್ಲಿಕೆ ಇದಾವೆ, ಈ ಕಡೆ ವಾಶ್ರೂಮ್ ಇದೆ, ಈ ಕಡೆ ಒಳಗಡೆ ಹೋಗ್ಬೇಕು. ಬನ್ನಿ ಒಳಗಡೆ. ನೋಡಿ ಇದೇ ನಮ್ ಹಾಲ್. ಇಲ್ಲಿ ಒಂದ್ ಕಾಟ್ ಹಾಕಿದೀವಿ, ಇಲ್ಲಿ ನಮ್ಮ ಮಾವ ಮಲ್ಕೊಂತಾರೆ. ಇದು ನೋಡಿ ಆರ್ಚ್ ಎಷ್ಟ್ ಚೆನ್ನಾಗಿದೆ, ಮೂನ್ ಶೇಪ್ ಬಂದಿದೆ. ಇದೆಲ್ಲ ನಮ್ಮ ಮನೆಯವರು ಮನೆ ಕಟ್ಬೇಕಾದ್ರೆ ಈ ಡಿಸೈನ್ಸ್ ಎಲ್ಲ ಅವರೇ ಸೆಲೆಕ್ಟ್ ಮಾಡಿದ್ದು. ಪ್ರತಿ ಒಂದನ್ನು ಅವ್ರ ಸೆಲೆಕ್ಷನ್ ಇಂದಾನೇ ಮನೆ ಕಟ್ಟಿರೋದು. ಇದು ಬನ್ನಿ, ಇಲ್ಲೊಂದ್ ದಿವಾನ್ ಹಾಕಿದೀವಿ. ಇಲ್ಲಿ ನಮ್ಮ ಅತ್ತೆ ಮಲಗ್ತಾರೆ, ನನ್ನ ಮಗಳೂನು ಇಲ್ಲೇ ಇರ್ತಾಳೆ. ಸೊ ಈ ಕಡೆ ಬಂದ್ರೆ ಟಿವಿ ಶೋಕೇಶು. ಇದನ್ನು ನಾವೇನೆ ಮಾಡ್ಸಿರೋದು, ಹೊರಗಡೆಯಿಂದ ರೆಡಿ ತಂದಿಲ್ಲ, ಹೇಳ್ಬಿಟ್ಟು ಮಾಡ್ಸಿರೋದು. ಇಲ್ಲಿ ನೋಡ್ತಾ ಇರ್ಬೋದು ಟಿವಿ. ಇದು ನಾವು ಪಾಗೋಡದಲ್ಲಿ ತಂದಿರೋದು. 30,000 ಏನೋ. ಎಷ್ಟು ಇಂಚ್ ಇದು? 34 inches ಅನ್ಸುತ್ತೆ. ಇನ್ನ ದೊಡ್ಡ ಟಿವಿ ಹಾಕ್ಬೇಕಿತ್ತು. ಸದ್ಯಕ್ಕೆ ನಾವ್ ಇಷ್ಟ ಹಾಕಿದೀವಿ. ಯಾಕಂತಂದ್ರೆ ಮನೆ ಕಟ್ಸೋದಂದ್ರೆ ತುಂಬಾ ಈಸಿ ಅಲ್ಲ, ತುಂಬಾನೇ ಕಷ್ಟ ಇರುತ್ತೆ ಮನೆ ಕಟ್ಟೋದಂದ್ರೆ. ಅದೇನೋ ಗಾದಿ ಇದೆ ಅಲ್ವಾ, ಮನೆ ಕಟ್ ನೋಡಿ ಮದ್ವೆ ಮಾಡಿ ನೋಡಿ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾವು ಮನೆ ಕಟ್ಟಿದ್ಮೇಲೆ ಫರ್ನಿಚರ್ ಎಲ್ಲ ನಾವು ಬ್ಯಾಂಗ್ಳೂರಲ್ಲಿ ಇರೋದು. ನಿಧಾನಕ್ಕೆ ಇಲ್ಲಿಗೆ ಬಂದ್ಮೇಲೆ ಒಂದೊಂದೊಂದೇ ತಗೋಬೇಕು ಅಂತ ನಾವು ಇಲ್ಲೇನು ಜಾಸ್ತಿ ಇಟ್ಟಿಲ್ಲ. ಬ್ಯಾಂಗ್ಳೂರಲ್ಲಿ ಆಲ್ರೆಡಿ ಎಲ್ಲ ಇದೆ ಐಟಮ್ಸ್ ಎಲ್ಲ. ಸೊ ಅದಕ್ಕೆ ಅಲ್ಲಿ ಇಲ್ಲಿ ಕಡೆನೂ ತಗೊಂಡ್ರೆ ಡಬಲ್ ಆಗ್ಬಿಡುತ್ತೆ. ನಾವು ಸಾಯೋವರ್ಗೇನು ಬೆಂಗಳೂರಲ್ಲಿ ಇರಕ್ ಆಗಲ್ಲ. ಸ್ವಲ್ಪ ದಿನ ಆದ್ಮೇಲೆ ಇಲ್ಲಿಗೆ ಬರ್ತೀವಿ, ಅವಾಗ ನಮ್ಗೆ ಆ ಐಟಮ್ ಎಲ್ಲ ಇಲ್ಲಿ ತಂದ್ರೆ ಮನೆಲ್ಲ ತುಂಬಾ ಫುಲ್ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಯಾವ್ದು ನಾವು ಜಾಸ್ತಿ ತಗೊಂಡಿಲ್ಲ ಐಟಮ್ಸ್. ಇಲ್ಲಿ ನೋಡಿ ಇದು ಮದ್ವೆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಗಿಫ್ಟ್ ಮಾಡಿರೋದು ಗಣೇಶದು. ಇದನ್ನು ಅಷ್ಟೇ ರಾಧಾಕೃಷ್ಣದು. ಇದೆಲ್ಲ ನನ್ನ ಫ್ರೆಂಡ್ಸ್ ಗಿಫ್ಟ್ ಮಾಡಿದ್ದು ನನಗೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಫ್ಯಾಮಿಲಿ ಫೋಟೋ. ನಮ್ಮ ಮದ್ವೆಯಲ್ಲಿ ತಗ್ಸಿರೋದು 2. ಇದು ಸೆಂಟ್ರಲ್ಲಿ ಇರೋದು ಗ್ರೂಪ್ ಫೋಟೋ. ನನ್ನ ಮೈದಾ, ನಾನು, ನನ್ನ ಗಂಡ, ನಮ್ಮ ಅತ್ತೆ ಮಾವ. ಈ ಕಡೆ ಬಂದ್ಬಿಟ್ಟು ನಾನು ನನ್ನ ಗಂಡ ಇಲ್ಲಿರೋದು. ಈ ತರ ಮಾಡಿಸ್ಕೊಂಡಿದೀವಿ. ಈ ಫೋಟೋ ಫ್ರೇಮ್ಸ್ ಇವೆಲ್ಲ ಮದ್ವೆಯಲ್ಲಿ ಗಿಫ್ಟ್ ಬಂದಿರೋದು ನಮ್ಗೆ.
ಏನಪ್ಪ ಇವರು ಮನೆಯಲ್ಲೆಲ್ಲ ಸೀರೆ ಕಟ್ಕೊಂಡಿದ್ದಾರೆ ಅನ್ಕೋಬಹುದು. ಇದು ನನ್ನ ಮಗಳು ಇದ್ರಲ್ಲೇ ಹೂವಲ್ಲೆಲ್ಲ ಆಡ್ತಾಳೆ, ಇದ್ರಲ್ಲೇ ಮಲಗ್ತಾಳೆ. ಸೊ ಅದಕ್ಕೋಸ್ಕರ ಇಲ್ಲಿ ಜೋಲಿ ಕಟ್ಟಿರೋದು. ನೆಕ್ಸ್ಟ್ ನಮ್ ದೇವ್ರ ಮನೆ ಯಾವ ತರ ಇದೆ ಒಳಗಡೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ತುಂಬಾ ಸಿಂಪಲ್ ಆಗಿದೆ ದೇವ್ರ ಮನೆ. ನಾವು ಇಷ್ಟು ಸಾಕಾಗುತ್ತೆ ಅಂತ ಇಷ್ಟೇ ಮಾಡ್ಕೊಂಡಿರೋದು. ಇಲ್ಲಿ ಮೇಲೆ 3 ಸ್ಟೆಪ್ಸ್ ಇಟ್ಬಿಟ್ಟಿದೀವಿ. ಇದು ಟೈಲ್ಸ್ ಬೇರೆ ಎಲ್ಲ ಬ್ಲಾಕ್ ಟೈಲ್ಸ್ ಹಾಕ್ಸ್ತಾರೆ. ಬಟ್ ನಮ್ಗೆ ಇದು ರೇರ್ ಆಗಿ ಸಿಕ್ಕಿದ್ದು. ಇದು ನಮ್ಗೆ ಇದೇ ತರ ಡಿಸೈನ್ ಬೇಕು ಅಂತ ಮಾಡಿಸ್ಕೊಟ್ಟಿದ್ದು. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇದೇ ನಮ್ ಡೈನಿಂಗ್ ಟೇಬಲ್, ಡೈನಿಂಗ್ ಹಾಲ್ ಇದು. ಸೊ ನಾನು ವಿಡಿಯೋಗೋಸ್ಕರ ತುಂಬಾ ಡೀಪ್ ಕ್ಲೀನಿಂಗ್ ಮಾಡಿದ್ದೆ. ಸೊ ಅದಕ್ಕೆಲ್ಲ ಚೇರ್ಸ್ ಎಲ್ಲ ಆ ಕಡೆ ಎತ್ತಿಟ್ಟಿದ್ದೀನಿ. ಇದು ಒಂದು ಟೇಬಲ್, ಇಲ್ಲಿ ನೀರ್ ಇಟ್ಟಿದ್ದೀನಿ. ಈ ಕಡೆ ಮಿಕ್ಸಿ, ವೆಜಿಟೇಬಲ್ಸ್ ಎಲ್ಲ ಈ ಕಡೆ ಇದೆ. ಇದು ಹಳೇದು ಬೀರುವಾ ಇತ್ತು ನಮ್ಮ ಮನೇಲಿ. ಸೊ ಎಲ್ಲ ಕಬೋರ್ಡ್ ಸಿಸ್ಟಮ್ ಮಾಡಿಸಿದೀವಿ ಒಳಗಡೆ. ಸೊ ಅದಕ್ಕೆ ಅಲ್ಲಿ ಜಾಗ ಇಲ್ಲ ಅಂತ ಇಲ್ಲಿ ಇಟ್ಟಿದೀವಿ ಇದನ್ನ. ಇದು ನೋಡ್ತಾ ಇರ್ಬೋದು, ಇದು ನನ್ನ ಮಗಳದು ಸ್ಕೂಟಿ, ಚಿಕ್ಕ ಸ್ಕೂಟಿ ಆಡ್ಕೊಳ್ಳೋದು, ಅವಳದು ಇಲ್ಲಿ ಇಟ್ಟಿದೀವಿ. ನೆಕ್ಸ್ಟ್ ಇದು ನಮ್ಮ ಕಿಚನ್ ಒಳಗಡೆ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ನಾವು ಕಬೋರ್ಡ್ ಸಿಸ್ಟಮ್ ಎಲ್ಲ ಮಾಡಿಸಿಲ್ಲ, ತುಂಬಾನೇ ಸಿಂಪಲ್ ಆಗಿದೆ. ಇದು ನಮ್ಮ ಪಾತ್ರೆ ಸ್ಟ್ಯಾಂಡು, ನಮ್ಮ ಅತ್ತೆ ದಾವಣಗೆರೆಯಲ್ಲಿ ತಗೊಂಡಿರೋದು. ನೋಡಿ ಎಷ್ಟು ಬಂದೋಬಸ್ತಾಗಿದೆ, ಎಷ್ಟು ವರ್ಷ ಆಯ್ತು, ತುಂಬಾ ವರ್ಷನೇ ಆಯ್ತು ತಗೊಂಡು. ತುಂಬಾ ಕ್ವಾಲಿಟಿ ಇದೆ. ಅದೇ ತರ ನಮ್ಮ ಅತ್ತೆನೂ ಮೇಂಟೈನ್ ಮಾಡ್ಕೊಂಡ್ ಬರ್ತಿದೆ. ಇದು ನಮ್ದು ಸಿಂಕ್, ಇನ್ನ ಪೈಪ್ ಎಲ್ಲ ಫಿಟ್ ಮಾಡಿಲ್ಲ, ಮಾಡಿಸ್ಬೇಕು. ಇದು ನಮ್ ಸಿಂಕ್. ಇದು ನಮ್ ಗ್ಯಾಸ್ ಸ್ಟವ್. ನೋಡಿ, ಇಲ್ಲೆಲ್ಲ ಶೆಲ್ಫ್ ಮಾಡಿಸಿದೀವಿ. ಇಲ್ಲೆಲ್ಲ ನಮ್ಮ ಅತ್ತೆ ಉಪ್ಪು, ಕಾಫಿ ಪೌಡರ್, ಸಕ್ಕರೆ ಆ ತರ ಎಲ್ಲ ಇಟ್ಕೊಂಡಿದೆ. ಇಲ್ಲಿ ಉಪ್ಪಿನ ಬಾಕ್ಸ್. ಈ ಕಡೆ ಬಂದ್ರೆ ಸ್ವಲ್ಪ ಇದೆಲ್ಲ ಶೆಲ್ಫ್ ಒಂದು 3 ಸ್ಟೆಪ್ ಮಾಡಿಸಿದೀವಿ. ಪಾತ್ರೆ ಗುಡ್ಡ ಹಾಕೊಳಕ್ಕೆ, ಮತ್ತೆ ಏನಾದ್ರು ಬಾಕ್ಸಸ್, ಏನಾದ್ರು ಈ ತರ ಖಾರದ ಪುಡಿ, ಬೆಲ್ಲ ಏನಾದ್ರು ಈ ತರ ಬಾಕ್ಸ್ ಇಟ್ಕೊಳಕ್ಕೆ ಈ ತರ ಮಾಡ್ಕೊಂಡಿದೀವಿ. ಇಲ್ಲೆಲ್ಲ ನಮ್ಮ ಅತ್ತೆ ನಮ್ ಗಿಡದಲ್ಲೇ ಬಿಟ್ಟಿರೋ ಎಳ್ಳಿಕಾಯಲ್ಲೆಲ್ಲ ಉಪ್ಪಿನಕಾಯಿ ಎಲ್ಲ ಮಾಡೈತೆ. ಸೊ ತಗೊಂಡ್ ಟೇಸ್ಟ್ ಮಾಡ್ಬೇಕು ಯಾವ ತರ ಇದೆ ಅಂತ ನೆಕ್ಸ್ಟ್ ಟೈಮು. ಈ ಕಡೆ ಕೆಳಗಡೆ ಇದು ಕರೆಂಟ್ ಇಲ್ದಾಗ ಇದು ಮಸಾಲೆ ಎಲ್ಲ ರುಬ್ಕೊಳ್ಳೋದು. ಇದು ಕರೆಂಟ್ ಇಲ್ದಾಗ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಇವಾಗೆಲ್ಲ ಮಿಕ್ಸಿನೇ ಯೂಸ್ ಮಾಡೋದು. ಇರ್ಲಿ ಅಂತ ಮಾಡಿಸ್ಕೊಂಡಿರೋದು ಅಷ್ಟೇನೆ. ಇಲ್ಲೆಲ್ಲ ಪಾತ್ರೆ ಇದಾವೆ. ಇವೆಲ್ಲ ಅಡುಗೆ ಮಾಡಕ್ಕೆ ನೀರು ಕಾಣಿಸ್ತಿದೆ. ಇವೆಲ್ಲ ಅಡುಗೆ ಮಾಡಕ್ ನೀರು ಈ ತರ ಮಾಡ್ಕೊಂಡಿದೀವಿ. ಈ ಕಡೆ ಬಂದ್ರೆ ಇಲ್ಲಿ ಸ್ವಲ್ಪ ಬಾಕ್ಸಸ್ ಇದಾವೆ, ಅಕ್ಕಿ, ರಾಗಿ ಹಿಟ್ಟು ಈ ತರ ಎಲ್ಲ ಇಟ್ಕೊಂಡಿದೀವಿ. ಪಾತ್ರೆ ಎಲ್ಲ ಇಲ್ಲಿರೋದೆಲ್ಲ ತುಂಬಾನೇ ಐಟಮ್. ನಮ್ಮ ಅತ್ತೆ ನಮ್ಗೆ ಮದ್ವೆ ಆಗ ಹೊಸಬಲ್ಲಿ ಎಲ್ಲ ಸಂಸಾರ ಅಂದ್ಮೇಲೆ ಎಲ್ಲ ಬೇಕಲ್ವಾ. ಸೊ ಅದಕ್ಕೆ ಇಲ್ಲೆಲ್ಲ ಅಲ್ಲೂ ಕಳಿಸಿತ್ತು. ತುಂಬಾ ಪಾತ್ರೆ ಇದ್ರೆ ಅವ್ರಿಗೂ ರಿಸ್ಕ್, ಅವ್ರಿಗೂ ಏಜ್ ಆಗಿದೆ. ಸೊ ಎಲ್ಲ ವಾಶ್ ಮಾಡ್ಕೊಂಡು ಡೈಲಿ ಇದ್ ಮಾಡ್ಕೋಬೇಕಂದ್ರೆ ಆಗಲ್ಲ. ಸೊ ಎಲ್ಲ ಒಂದು ಚೀಲದಲ್ಲಿ ಕಟ್ಬಿಟ್ಟು ಮೇಲೆ ಇಟ್ಟಿದ್ದಾರೆ. ಸ್ವಲ್ಪ ಮಾತ್ರ ಕೆಳಗಡೆ ಇದಾವೆ. ರಿಮೈನಿಂಗ್ ಎಲ್ಲ ನಮಗೂ ಸ್ವಲ್ಪ ಕಳಿಸಿದ್ದಾರೆ ಬ್ಯಾಂಗ್ಳೂರ್ಗೆ. ನೆಕ್ಸ್ಟ್ ನಮ್ ಬೆಡ್ರೂಮ್ ತೋರಿಸ್ತೀನಿ. ಈ ಮನೆ ಇರೋದು ಡಬಲ್ ಬೆಡ್ರೂಮ್ ಇರೋದು. ಈ ಕಡೆ ಒಂದು ಬೆಡ್ರೂಮ್ ಇದೆ, ಆ ಕಡೆ ಒಂದು ಬೆಡ್ರೂಮ್ ಇದೆ. ಆ ಕಡೆ ಬೆಡ್ರೂಮ್ ಅಲ್ಲೆಲ್ಲ ಒಂಥರ ಸ್ಟೋರ್ ರೂಮ್ ತರ ಮಾಡ್ಕೊಂಡಿದೀವಿ. ಈ ಕಡೆ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ, ಒಳಗಡೆ ಹೋಗೋಣ ಬನ್ನಿ. ನೋಡಿ, ಇದೊಂದು ಬೆಡ್ರೂಮು. ಇಲ್ಲೊಂದು ಕಾಟ್ ಹಾಕಿದೀವಿ. ಅಲ್ಲಿ ನೋಡಿ ನನ್ನ ಮಗಳು ಮಲ್ಕೊಂಡಿರೋದು. ಕಿಟಕಿಯಲ್ಲಿ ತುಂಬಾ ಥಂಡಿ ಗಾಳಿ ಹೊಡೆಯುತ್ತೆ. ಸೊ ಚೆನ್ನಾಗಿ ಮಲ್ಕೊಂಡಿದ್ದಾಳೆ ಅವಳು. ಈ ಕಡೆ ಕಬೋರ್ಡ್ ಮಾಡಿಸಿರೋದು, ಒಳಗಡೆ ತೋರಿಸ್ತೀನಿ ನೋಡಿ. ಇದೆಲ್ಲ ಶೆಲ್ಫ್ ಕಲ್ಲಲ್ಲೇ ಮಾಡಿಸಿ ಒಂದು 4 ಸ್ಟೆಪ್ ಇಚ್ಚಿ ಜಸ್ಟ್ ಡೋರ್ಸ್ ಮಾತ್ರ ನಾವು ಇದು ಮಾಡಿಸಿರೋದು, ಕಬೋರ್ಡ್ ಸಿಸ್ಟಮ್ ಮಾಡಿಸಿರೋದು. ಒಳಗಡೆದೆಲ್ಲ ಗೋಡೆಯಿಂದನೇ ಇಟ್ಟಿರೋದವು. ಇಲ್ಲಿ ಮೇಲ್ಗಡೆ ಎಲ್ಲ ವೇಸ್ಟೇಜ್ ಇಟ್ಕೊಂಡಿರೋದು. ತುಂಬಾ ಸಿಂಪಲ್ ಆಗಿದೆ ಮನೆ ನಮ್ದು. ನೆಕ್ಸ್ಟ್ ನಮ್ದು ಇನ್ನೊಂದು ಬೆಡ್ರೂಮ್ ತೋರಿಸ್ತೀನಿ ಅಂದಲ್ವಾ, ಬನ್ನಿ ತೋರಿಸ್ತೀನಿ. ನಮ್ದಿದೆ ಬೆಡ್ರೂಮು. ಆ ಕಡೆದು ಚೆನ್ನಾಗಿದೆ ಬೆಡ್ರೂಮ್. ಈ ಕಡೆ ನಾವೆಲ್ಲ ಕಾಯಿಗಳಂತೆ, ರಾಗಿ ಚೀಲ, ಅಕ್ಕಿ ಚೀಲ, ಬೇಳೆಕಾಳು ಪ್ರತಿಯೊಂದನ್ನು ಇಲ್ಲೇ ಸ್ಟೋರ್ ರೂಮ್ ತರ ಮಾಡ್ಕೊಂಡಿದೀವಿ. ಇದು ನನ್ನ ಮಗಳು ಸೈಕಲ್ ಇಲ್ಲೇ ಬಿಟ್ಟಿದೀವಿ. ಸೊ ಈ ರೂಮಲ್ಲೆಲ್ಲ ಒಂಥರ ಡಬಲ್ ಬೆಡ್ರೂಮ್ ಆದ್ರೂ ಈ ರೂಮ್ ಎಲ್ಲ ಒಂಥರ ಸ್ಟೋರ್ ರೂಮ್ ತರ ಯೂಸ್ ಮಾಡ್ತಾ ಇದೀವಿ. ಈ ಕಡೆನೂ ಸೇಮ್ ಮಾಡಿಸ್ಕೊಂಡಿದೀವಿ. ಆ ಕಡೆ ಕಬೋರ್ಡ್ ಸಿಸ್ಟಮ್ ಮಾಡಿಸಿದೀವಿ. ಈ ಕಡೆನೂ ಅದೇ ತರ ಮಾಡಿಸ್ಕೊಂಡಿದೀವಿ ನೋಡಿ. ಇದೆಲ್ಲ ನಮ್ಮ ಅತ್ತೆ ನನ್ನ ಮಗಳದ್ ಬಟ್ಟೆ ಇರುತ್ತೆ. ಆ ಕಡೆ ನಮ್ಮ ಮಾವದಿರುತ್ತೆ. ಅಲ್ಲಿ ಏನಾದ್ರೂ ನಾವು ಫಂಕ್ಷನ್ ಮಾಡ್ಕೊಂಡ್ರೆ ಮನೇಲಿ
ಆ ಗ್ಯಾಸಲ್ಲಿ ಮಾಡ್ಕೊಂಡ್ರೆ ಸ್ಟವ್ ಅಲ್ಲಿ ಮಾಡ್ಕೊಂಡ್ರೆ ಬೇಗ ಅಡುಗೆ ಆಗಲ್ಲ. ಸೊ ಆವಾಗ ಯೂಸ್ ಮಾಡ್ತೀವಿ ಇದನ್ನ ನಾವು. ಈ ಕಡೆ ಎಲ್ಲ ಇವು ಇದಾವೆ, ಕಡಲೆ ಬೀಜ ಹಾಕೋ ಪೈಪ್ಸ್ ಏನೋ ಇದಾವೆ. ಈ ಕಡೆ ಎಲ್ಲ ಸ್ಟೋರೇಜ್ ಮಾಡ್ಕೊಂಡಿದೀವಿ ಮೇಲೆ. ನೋಡಿ ಬಾ, ಒಂದ್ ನಿಮಿಷ ಬಾ. ಇದು ನನ್ನ ಮಗಳದ್ ವಾಕರು. 9 months ಅಲ್ಲಿ ಏನೋ ಕೊಡ್ಸಿದ್ದಲ್ವಾ ರೀ, 9 months ಅಲ್ಲಿ ಕೊಡ್ಸಿದ್ದು. ತುಂಬಾ ಇವಾಗೆಲ್ಲ ಇದ್ರಲ್ಲಿ ಆಡ್ಕೊಳಲ್ಲ. ಇವಾಗ ಏನಿದ್ರು ಸೈಕಲ್ ಬೇಕು ಅಂತಾಳೆ, ಇವಾಗ ಕಾರ್ ಬೇಕು ಅಂತಾಳೆ, ಇನ್ನೊಂದ್ ಬೇಕು ಅಂತಾಳೆ. ಅವಾಗ್ಲೇ ಲೈಟಿಂಗ್ಸ್ ಹಾಕಿರ್ಲಿಲ್ಲ, ಅವಾಗ ಕರೆಂಟ್ ಇರ್ಲಿಲ್ಲ, ನಮ್ಮ ಮನೇಲಿ ಕರೆಂಟ್ ಹೋಗಿತ್ತು. ಕರೆಂಟ್ ಬಂದ್ಮೇಲೆ ನೋಡಿ ಈ ತರ ವ್ಯೂ ಇದೆ. ಕಲರ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೈಟ್ ಟೈಮ್ ಆಗ್ಲಿ ಡೇ ಟೈಮ್ ಆಗ್ಲಿ. ತುಂಬಾ ನಮ್ಮ ಮನೆ ಸ್ವಲ್ಪ ಸ್ಪೇಸಿಯಸ್ ಆಗಿದೆ. ಇದಕ್ಕೆ ಸೋಫಾ ಸೆಟ್ ಅದೆಲ್ಲ ಹಾಕಿದ್ರೆ ಫುಲ್ ಆಗ್ಬಿಡುತ್ತೆ, ಅವಾಗ ಜಾಗನೇ ಇರಲ್ಲ. ಇದು ನಮ್ಮ ವರಂಡ, ಅಂದ್ರೆ ಹೊಲದಲ್ಲಿ ಇರೋದು ನಮ್ಮ ಮನೆ. ಸುತ್ತು ನೋಡ್ಬೋದು ನೀವು, ಇದೆಲ್ಲ ಹೊಲದಲ್ಲಿ ಇರೋದು ನಮ್ಮ ಮನೆ. ಸೊ ನನ್ನ ಮಗಳು ಸೇಫ್ಟಿಗೋಸ್ಕರ ನಾವು ಒಂದು ಕ್ಯಾಮ್ರಾ ಹಾಕ್ಸಿದೀವಿ ನೋಡಿ. ಅದೇ ನೋಡ್ತಾ ಇರೋ ಅದೇ ಕ್ಯಾಮ್ರಾನೇ. ಅದು ಸೋಲಾರ್ ಬ್ಯಾಟ್ರಿ ಅಲ್ವಾ ರೀ? ಸೋಲಾರ್ ಬ್ಯಾಟ್ರಿ. ಅದು ಬಿಸಿಲಿದ್ರೆ ಆಟೋಮೆಟಿಕ್ ತಾನಾಗ್ ಅದೇ ಚಾರ್ಜ್ ಆಗುತ್ತೆ. ಸೇಫ್ಟಿ ಪರ್ಪಸ್ಗೋಸ್ಕರ ನಾವು ಅದು ಕ್ಯಾಮ್ರಾ ಫಿಟ್ ಮಾಡಿಸಿದೀವಿ. ಅದು ಬ್ಯಾಂಗ್ಳೂರಲ್ಲಿ ಅಲ್ವಾ ರೀ ತಗೊಂಡ್ ಬಂದಿದ್ದು? ಯಾವ ತರ ಇರುತ್ತೆ ಅಂತಂದ್ರೆ, ಇಲ್ಲಿ ಫಿಟ್ ಮಾಡಿದ್ರೆ ನಾವು ಬ್ಯಾಂಗ್ಳೂರಲ್ಲಿ ನಮ್ಮ ಮೊಬೈಲ್ ಆಕ್ಸೆಸ್ ಇರುತ್ತೆ. ಮೊಬೈಲ್ ಅಲ್ಲೇ ನೋಡ್ಕೋಬಹುದು ನಾವು, ಲೈವ್ ಟು ಲೈವ್ ಏನೇನಾಗಿದೆ ಅಂತ ಎಲ್ಲ ನೋಡ್ಕೋಬಹುದು. 1 time ಚಾರ್ಜ್ ಆದ್ರೆ 2 days ಬರುತ್ತೆ ನಮ್ಗೆ ಬ್ಯಾಟ್ರಿ ಬ್ಯಾಕಪ್. ತುಂಬಾನೇ ಚೆನ್ನಾಗಿದೆ ರೀ. ಎಷ್ಟಕ್ಕೆ ತಗೊಂಡಿದ್ದದು? 8,000. ಇಲ್ಲಿ ಮೆಜೆಸ್ಟಿಕ್ ಹತ್ರ ಅಲ್ವಾ? SP ರೋಡ್ ಅಲ್ಲಿ ಈ ತರ ಐಟಮ್ಸ್ ಎಲ್ಲ, ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ನಮ್ಗೆ ತುಂಬಾನೇ ಚೀಪ್ ಆಗಿ ಒಳ್ಳೆ ರೇಟ್ಗೆ ಚೆನ್ನಾಗಿರೋ ಕ್ವಾಲಿಟಿನೇ ಸಿಗ್ತವೆ. ಸೊ ನೀವೇನಿದ್ರು ನೀವು ಆ ಕಡೆನೆ ತಂದ್ರೇನೆ ಚೆನ್ನಾಗಿರುತ್ತೆ. ಈ ಕಡೆನೂ ಸಿಗುತ್ತೆ, ಪಾಗೋಡ್ ಆ ಕಡೆ ಎಲ್ಲ. ನಾವು ಬರ್ಬೇಕಾದ್ರೆ ಹೆಂಗೂ ಬಂದ್ವಲ್ಲ, ಸೊ ಅದೇ ತರ ಅಲ್ಲೇ ತಗೊಂಡು ಬಂದ್ವಿ ಅಷ್ಟೇ. ನೋಡ್ತಾ ಇರ್ಬೋದು ನಮ್ದು 2-in-1 ಬಾತ್ರೂಮ್ ಇದು. ಒಳಗಡೆ ಹೋಗೋಣ ಬನ್ನಿ, ರೈಟ್ ಆಗಿ ತೋರಿಸ್ತೀನಿ, ಜಾಸ್ತಿ ಏನ್ ಬೇಡ. ನೋಡಿ ಈ ತರ ಸಿಂಪಲ್ ಆಗಿದೆ. 2-in-1. ಆ ಕಡೆ ಟಾಯ್ಲೆಟ್ ಇದೆ, ಈ ಕಡೆ ಇದು ಇದೆ, ಅಷ್ಟೇನೆ ಸಿಂಪಲ್ ಆಗಿದೆ. ಮೇಲೆ ಹೋಗೋಣ ಇವಾಗ. ನೆಕ್ಸ್ಟ್ ನಮ್ ಮೇಲೆ ಹೋಗೋಣ. ಮೇಲ್ಗಡೆಯಿಂದ ವ್ಯೂ ಎಲ್ಲ ನಮ್ಮ ಮನೆ ಸುತ್ತೂರ ಯಾವ ತರ ಕಾಣಿಸ್ತಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಮ್ಯಾಲ್ಗೆ ಎಷ್ಟು ಸ್ಪೇಸಿಯಸ್ ಆಗಿದೆ, ಚೆನ್ನಾಗಿದೆ. ಏನಾದ್ರು ಅಡಿಕೆ ವ್ಯಾಪಾರ ಆತರ ಮಾಡ್ಕೊಳ್ತಾರಲ್ಲ, ಮೇಲೆ ಅಡಿಕೆ ಒಣಗಾಕೊಳ್ಳೋಕು, ಏನಾದ್ರು ಫಂಕ್ಷನ್ ಮಾಡೋಕು, ಎಲ್ಲ ತರಕ್ಕೂ ಅನುಕೂಲ ಆಗುತ್ತೆ ಈ ಮ್ಯಾಲ್ಗೆ ತರ. ಈ ತರ ಇದ್ರೆ ಅಲ್ಲಿ ಸಿಂಟೆಕ್ ಕುಂಡ್ರಸಕ್ಕೆ ಪಾಯಿಂಟ್ ಮಾಡಿರೋದು, ಅಲ್ಲಿ ನೋಡ್ತಾ ಇರ್ಬೋದು ಮೂಲೆಯಲ್ಲಿ. ನೆಕ್ಸ್ಟ್ ಅದೇ ಪ್ಲಾನ್ ಮಾಡಿಸ್ಬೇಕು. ನೋಡಿ ಇದೆ ಮೇನ್ ರೋಡಲ್ಲೇ ಇರೋದು ನಮ್ಮ ಮನೆ. ನೋಡಿ ಹೂವಿನ ಗಿಡ ಅದೆಲ್ಲ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಗಾಳಿ ಬೆಳಕು ವಾತಾವರಣ ತುಂಬಾನೇ ಚೆನ್ನಾಗಿದೆ ಇಲ್ಲಿ. ನೋಡಿ ಅವ್ ತೆಂಗಿನ ಮರ ಇದಾವೆ, ಅವೆಲ್ಲ ನಮ್ಮವೇನೆ. ನೋಡಿ ವೆದರ್ ಹಳ್ಳಿಯಲ್ಲಿ ಯಾವ ತರ ಇದೆ ಅಂತ ತೋರಿಸ್ಕೊಡ್ತಾ ಇದೀನಿ. ಸುತ್ತು ಬೆಟ್ಟನೇ ಇರ್ತಾವಿಲ್ಲ ಆಲ್ಮೋಸ್ಟ್. ಅದು ನಿಡಗಲ್ ಬೆಟ್ಟ ರೀ. ನಿಡಗಲ್ ಬೆಟ್ಟ ಯಾವಾಗಾದ್ರೂ ಹತ್ತಿದ್ದೀರಾ ನೀವು? ನಾನ್ ಯಾವತ್ತೂ ಹೋಗಿಲ್ಲ. ನಮ್ಮ ಮನೆಯವರು ಹೋಗಿದ್ದಾರೆ. ನೋಡಿ ನಮ್ ಬಾಳೆಹಣ್ಣು ಗಿಡ ಇದು. ಇದರಲ್ಲಿ ಒಂದು 6ರಿಂದ 7 ಬಾಳೆಗೊನೆ ಬಿಟ್ಟಿದಾವಲ್ಲ. ಇಲ್ಲಿ ಔಡ್ಲು ಗಿಡ ಹಾಕೈತೆ. ಔಡ್ಲೆಣ್ಣೆ ನಮ್ಗೆ ತಲೆಗೆ ಹಚ್ಕೊಳಕ್ ತಂಪಾಗಿರುತ್ತೆ ಅಲ್ವಾ. ಸೊ ನಮ್ಮ ಅತ್ತೆ ಔಡ್ಲೆಣ್ಣೆಗೋಸ್ಕರ ಔಡ್ಲು ಗಿಡ ಹಾಕೈತೆ. ಮೊನ್ನೆನೆ ಆಗಿಸ್ಕೊ ಬಂದಿದೀವಿ 1 time. ಈ ಕಡೆ ಎಲ್ಲ ಅಡಿಕೆ ಗಿಡ ಹಾಕಿದೀವಿ, ಆ ಕಡೆ ಎಲ್ಲ ಸೆಡೆ ಗಿಡ ಹಾಕಿದೀವಿ. ಸೆಡೆ ಗಿಡ ಅಲ್ಲಿ ಅದೇನೋ ಕಾಯಿ ಬಿಡುತ್ತಲ್ಲ, ಅದು ಸಕ್ಸೆಕಾಯಿ ಅಂತಾರೆ ಅದನ್ನ. ಸಕ್ಸೆಕಾಯಿನೂ ಅದರಲ್ಲಿ ಬಸ್ಸಾಂಬಾರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಕಡೆ ನುಗ್ಗೆ ಗಿಡ ಹಾಕಿದೀವಿ. ಇದು ಬೇಸಿಗೆ ಟೈಮಲ್ಲೆಲ್ಲ ಫುಲ್ಲು ಹೈಟ್ ಆಗ್ಬಿಟ್ಟಿತ್ತು, ಕಟ್ ಮಾಡಿದ್ದಾರೆ. ಬೇಸಿಗೆ ಟೈಮಲ್ಲೆಲ್ಲ ಕಾಯಿ ಬಿಡುತ್ತಲ್ಲ, ಈ ಕಡೆ ಮೇಲೆಲ್ಲ ಫುಲ್ ಚೆನ್ನಾಗಿ ನೀಟಾಗಿ ಸಿಗೋ ತರ ಬರುತ್ತೆ ಅವಾಗ. ನೋಡಿ ಈ ಕಡೆಯಿಂದ ಆ ಕಡೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ನಮ್ಮ ಅತ್ತೆಯವರು ಹೊಲ ಎಲ್ಲ ರೋಟ್ ಹೊಡ್ಸಿದ್ದಾರೆ. ಕಡಲೆ ಬೀಜ ಹಾಕ್ಬೇಕು, ಮಳೆ ಬರ್ಲಿ ಅಂತ ಕಾಯ್ತಾ ಇದ್ದಾರೆ. ಮಳೆನೂ ಅಷ್ಟಕ್ಕಷ್ಟೇನೆ ಇಲ್ಲಿ. ಸೊ ಮಳೆ ಬಂದ್ರೆ ಕಡಲೆ ಬೀಜ ಹಾಕ್ಬೇಕು, ಸ್ವಲ್ಪ ರಾಗಿ ಹಾಕ್ಬೇಕು ಅಂತೆಲ್ಲ ಹೊಲ ಕ್ಲೀನ್ ಮಾಡಿಸಿದೀವಿ. ಈ ಕಡೆ ಸ್ವಲ್ಪ ಗಿಡ ಹಾಕೈತೆ ನಮ್ಮ ಅತ್ತೆ. ಅದು ಯಾವ್ದಾದ್ ಗಿಡ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದೆಲ್ಲ ಡ್ರಮ್ ಎಲ್ಲ ಬಚ್ಚಲಲ್ಲಿ ಇಟ್ಟಿದೀವಿ. ಸೊ ಸ್ವಲ್ಪ ನಮ್ಮೂರಲ್ಲಿ ಸ್ವಲ್ಪ ಮೋಟ್ರು ಕೆಟ್ಟಿತ್ತು, ಅದಕ್ಕೋಸ್ಕರ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಈ ಕಡೆನೆ ಇಟ್ಟಿದೀವಿ. ಇದು ನಮ್ದು ಸಂಪ್ ಮಾಡಿಸ್ಕೊಂಡಿದೀವಿ ಈ ಕಡೆ. ಆ ಕಡೆ ಎಲ್ಲ ಅಡಿಕೆ ಗಿಡ ಇಟ್ಟಿದೀವಿ. ಇದೆಲ್ಲ ಹೂವಿನ ಗಿಡ. ಅತ್ತೆ ಇದು ಯಾವ್ದು ಹೇಳು ಹೂವ? ಗಂಧಬಟ್ಲು ಹೂವ ಅಂತಾರೆ ಇವನ್ನೆಲ್ಲ, ಪೂಜೆಗೆ ಬಳಸೋದು. ಆ ಕಡೆ ಎಲ್ಲ ಗುಲಾಬಿ ಗಿಡ ಹಾಕಿದ್ದಾರೆ.
ಈ ಕಡೆ ಪಪ್ಪಾಯ ಯಾವ ಪಪ್ಪಾಯ ಗಿಡ ಯಾವ ಹಾಕಿಲ್ಲ, ಪರಂಗಿಹಣ್ಣು ತಿಂದ್ಬಿಟ್ಟು ಹಾಕಿರೋ ಬೀಜ ಅದೇ ಉಟ್ಕೊಂಡೈತೆ. ಈ ಕಡೆ ಇದೆಲ್ಲ ಕನಕಾಂಬ್ರ ಗಿಡ ಸ್ವಲ್ಪ ಹಾಕಿದೀವಿ. ಇದು ಬಿಕ್ಕನ್ ಗಿಡ 2 ಹಾಕಿದ್ದಾರೆ. ಅದಾದ್ರೆ ತುಂಬಾನೇ ಕಾಯಿ ಬಿಟ್ಟೈತಿ ಟೈಮು. ಇದು ಚಂದ್ರ ಬಿಕ್ಕಣ್ಣ ಅಂತ ಗೊತ್ತಾ ನಿಮ್ಗೆ? ಚಂದ್ರ ಬಿಕ್ಕಣ್ಣು ಇದ್ರಲ್ಲೇ ಬಿಡೋದು. ಅದೇ 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 ಗಿಡ ಅಲ್ಲೇನತ್ತೆ ಇದು? ಒಳಗಡೆ ಎಲ್ಲ ರೆಡ್ ಇರುತ್ತೆ, ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದ್ರಲ್ಲಿ ಬಿಕ್ಕಣ್ಣು. ಒಂದು ನಿಮ್ಗೆ ತೋರಿಸ್ಕೊಡ್ತೀನಿ ರೀ, ಯಾವ್ದು ಹಣ್ಣಾಗಿದೆ. ನನ್ ಮಗಳು ಯಾವ್ದಾದ್ರು ಹಣ್ಣಾದ್ರೆ ತಿಂದ್ಬಿಡ್ತಾಳೆ ಕೀಳ್ಸ್ಕೊಂಡ್ಬಿಟ್ಟು. ಇಲ್ಲ ನೋಡತ್ತೆ ಆ ಕಡೆ ಯಾವ್ದಾದ್ರು ಇದ್ರೆ. ಬೆಳಗ್ಗೆ ಪಾತ್ರೆ ತೊಳಿಬೇಕಾರೆಲ್ಲ ಕಿತ್ಕೊಂಡ್ವಿ. ನೋಡಿ ಒಳಗಡೆ ಯಾವ ತರ ಇದೆ ತೋರಿಸ್ತೀನಿ. ಇದೆಲ್ಲ ಕೆಂಪೆ ಆಗ್ತೈತಿ. ಹಣ್ಣು ಸ್ವಲ್ಪ ಹಣ್ಣಾದ್ರೆ ಒಳಗಡೆ ಎಲ್ಲ ರೆಡ್ ಆಗುತ್ತೆ, ತುಂಬಾ ಟೇಸ್ಟ್ ಆಗೈತೆ. ಇಲ್ಲೇ ನಾವು ಪಾತ್ರೆ ಎಲ್ಲ ತೊಳ್ಕೊಳ್ಳೋದು, ಬಟ್ಟೆ ವಾಶ್ ಮಾಡ್ಕೊಳ್ಳೋದೆಲ್ಲ ಇಲ್ಲೇನೆ. ಇದು ದಾಸವಾಳದ ಹೂವಿನ ಗಿಡ ಹಾಕೈತ್ ನಮ್ಮತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮಲ್ಗೆ ಹೂವಿನ ಗಿಡ. ಡೈಲಿ ಒಂದು ಮಳ ಹೂವು ಅಷ್ಟು ಬಿಡುತ್ತೆ ಇಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಒಲೆನೆ. ಏನಾದ್ರು ಹೋಳ್ಗೆ ಸಾಂಬಾರ್ ಮಾಡೋಕು, ಡೈಲಿ ಸ್ನಾನ ಮಾಡಕ್ಕೆ ಬಿಸಿನೀರ್ ಕಾಸ್ಕೊಳಕು ಎಲ್ಲ ಇದೇ ಒಲೆನೆ ಯೂಸ್ ಮಾಡೋದು. ಇದು ಇನ್ನೊಂದು ಬಿಕ್ಕೆ ಗಿಡ, ಅದು ಬೇರೆ ಇದು ಬೇರೆ. ಅದು ಚಂದ್ರ ಬಿಕ್ಕಣ್ ತರ ಬಿಡುತ್ತೆ, ಇದು ನಾರ್ಮಲ್ ಬಿಕ್ಕಣ್ ಅನ್ಸುತ್ತೆ. ಇದ್ರಲ್ಲಿ ನೋಡೋಣ ಎಲ್ಲಾದ್ರೂ ಹಣ್ಣಾಗಿದಾವನ ನೋಡೋಣ. ಇದು ಹಣ್ಣಾಗಿದೆಯಾ? ಇಲ್ಲ ಅನ್ಸುತ್ತೆ. ಆ ಕಲ್ಲ ಒಂದಿದೆ ನೋಡಿಸ್ತೇನೆ, ಅಲ್ಲಿ ಹಣ್ಣಾಗಿದೆ. ಹಣ್ಣಾಗಿಲ್ಲ, ಸದ್ಗಾಯ ಆಗೈತೆ, ಹಣ್ಣಾಗಿಲ್ಲ. ಕಿತ್ಕೊಳ್ಳ ನೋಡಿ. ಇದು ಬಿಳೆ ಬಿಕ್ಕಣ್ಣೇನತ್ತೆ? ಇದು ಬಿಳೆದು. ಈ ಕಡೆ ಬನ್ನಿ. ಇದು ನೋಡಿ ಬ್ರಹ್ಮ ಕಮಲ ಗಿಡ ಅಂತಾರಲ್ಲ ಅದೇನೆ. ನೋಡಿ ಮೊಗ್ಗೊಡ್ದೈತೆ. ನಿನ್ನೆ ನೈಟ್ ಒಂದು ಹೂವು ಅಳ್ಳಿತ್ತು ಅನ್ಸುತ್ತೆ ಅಲ್ಲೇನತ್ತೆ? ದೇವ್ರ ಪೋಟಾಗಿ ಇಕ್ಕಿದ್ದಾರೆ. ಇನ್ನೊಂದು ಮೊಗ್ಗೊಡ್ದಿದೆ. ಬ್ರಹ್ಮ ಕಮಲ ಅಂದ್ರು ಏನು ವರ್ಷಕ್ಕೊಂದು ಹೂವು ಬಿಡುತ್ತೆ ಅಂತಲ್ವಾ? ವರ್ಷಕ್ಕೊಂದು ಹೂವು ಬಿಡುತ್ತೆ. ಇಲ್ಲಿ ನಿಂಬೆಹಣ್ಣು ಗಿಡ ಹಾಕಿದೀವಿ. ಇಲ್ಲಿ ಈ ಕಡೆ ಇದು ಅಡ್ವೈಸ್ ಹಣ್ಣಿನ ಗಿಡ ತುಂಬಾನೇ ಇದಾವೆ. ಅಡ್ವೈಸ್ ಹಣ್ಣು ಅಂತೀವಿ ನಾವು, ಒಳ್ಳೆರು. ಹಳ್ಳಿ ಕಡೆಗಳೆಲ್ಲ ಅಡ್ವೈಸ್ ಹಣ್ಣಿನ ಗಿಡ ಅಂತೀವಿ, ಸಿಟಿ ಕಡೆಗಳೆಲ್ಲ ಸೀತಾಫಲ ಅಂತಾರೆ. ನಮ್ಗೆ ಅದೇ ಅಭ್ಯಾಸ, ಹಳ್ಳಿ ಸ್ಲ್ಯಾಂಗ್ ಬಂದ್ಬಿಡುತ್ತೆ ನಮ್ಗೆ ಮಾತಾಡ್ತಾ. ಇದೇನ್ ಗಿಡ ನೋಡಿ, ಇಲ್ಲೊಂದು ನುಗ್ಗೆ ಮರ ಹಾಕಿದೀವಿ. ನೋಡಿ ಸೊಪ್ಪು ಎಳೆದು ಚೆನ್ನಾಗೈತೆ. ಸೊಪ್ಪು ಸಾರು ಮೊನ್ನೆ ತಾನೆ ಮತ್ತೆ ಮಾಡಿತ್ತು, ತುಂಬಾನೇ ಚೆನ್ನಾಗಾಗಿತ್ತು. ಒಂದೊಂದು ನುಗ್ಗೆ ಸೊಪ್ಪು ವಿಷ ಇರುತ್ತೆ, ಸಾಂಬಾರ್ ಚೆನ್ನಾಗಾಗಲ್ಲ. ಇದು ಚೆನ್ನಾಗಾಗುತ್ತೆ. ನೋಡಿ ಅಲ್ಲೊಂದ್ ಮರ ಐತೆ, ಸುತ್ತೂನು ಅವೇ ಇರೋದು ಜಾಸ್ತಿ. ನೋಡಿ ಇಲ್ಲೊಂದ್ ಬಿಕ್ಕೆ ಗಿಡ ಐತೆ, ಇದೊಂಥರ ಟೈಪ್, ನನಗ್ ಗೊತ್ತಿಲ್ಲ ಯಾವ ಟೈಪ್ ಅಂತ. ಇದೊಂಥರ ಆಗಿದೆ ನೋಡಿ. ಚೆನ್ನಾಗ್ ಹಣ್ಣಾಗಿದಾವೆ. ಸರಿ, ತಿಂತೀರಾ? ಒಂದ್ ಕೀಳ್ತೀನಿ, ವೇಸ್ಟ್ ಮಾಡೋದ್ ಬೇಡ ಸುಮ್ನೆ. ನೋಡಿ ಈ ತರ ಬೆಳ್ಳಗ್ ಆಗೈತಂದ್ರೆ ಅದ್ಗಾಯ ಆಗೈತೆ ಅಂತ ಅರ್ಥ. ಚೆನ್ನಾಗಿರುತ್ತೆ ರುಚಿ. ನೋಡಿ ಇಲ್ಲೇ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಬಿಕ್ಕಣ್ಣು. ನೋಡಿ ಬಿಕ್ಕಣ್ಣು ಹಂಗೆ ಕುಚ್ಚ ಹಾಕೈತೆ ಕಾಯಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಬಿಟ್ಟಿದಾವೆ. ಇವು ಕಾಯಿ ತಿಂದ್ರೆ ಚೆನ್ನಾಗಿರಲ್ಲ, ಅದ್ಗಾಯ ಆಗ್ಬೇಕು, ಹಣ್ಣಾಗ್ಬೇಕು, ಚೆನ್ನಾಗಿರುತ್ತೆ. ಆ ಕಡೆ ಒಂದು ದಪ್ಪಂದೈತೆ, ಆ ಕಡೆಯಿಂದ ಬಾ ತೋರಿಸ್ತೀನಿ. ಬಂದ ಎಲ್ಲಿ ಗೊತ್ತಿದ್ದು ಒಂದು ಕಾಯಿ ಇತ್ತು ದಪ್ಪಂದು. ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ನೋಡಿ, ಇಲ್ಲೂ ಕಾಯಿ ಬಿಟ್ಟೈತೆ. ನಿಜ ನನ್ಗಾದ್ರೆ ಇಲ್ಲಿಗೆ ಬಂದ್ರೆ ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗ್ಬೇಕಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ಹಳ್ಳಿ ವಾತಾವರಣ, ಗಿಡಗಳು, ಈ ಬೆಳಕು, ಗಾಳಿ ಎಲ್ಲಾನು. ಇವರು ನಮ್ಮತ್ತೆ ನೋಡ್ತಾ ಇರ್ಬೋದು. ನಂಗೆ ಈ ಹೂವಿನ ಗಿಡ ಎಲ್ಲ ಬಗ್ಗೆ ಎಲ್ಲ ಅಷ್ಟೊಂದು ಐಡಿಯಾ ಇಲ್ಲ. ಅವ್ರನ್ನೇ ಕೇಳೋಣ ಯಾವ್ದ್ಯಾವ್ದು ಗಿಡ ಅಂತ. ಅತ್ತ ಹೇಳತ್ತೆ. ಇದು ಚೆಂಡು ಹೂವಿನ ಗಿಡ. ಚೆಂಡು ಹೂವಿನ ಗಿಡ. ಅದು ಡೇರೆ ಗಿಡ, ಇದಂ ಕಲರ್ ಡೇರೆ ಗಿಡ. ಇದು ಡೈರೆ ಗಿಡ ಅಂತ. ಇದು ಚೆಂಡು ಹೂವಿನ ಗಿಡ. ಇದು ಗುಲಾಬಿ ಗಿಡ. ಇದು ಡೈರನೆ. ಈ ಕಡೆ ಬಂದ್ರೆ ಡೇರೆ ಗಿಡ. ಇದು ಸಂಕೆ ಗಿಡ. ಸಂಕೆ ಗಿಡ ಅಂದ್ರೆ ಅದೇ ಹೂವ ಘಮ ಘಮ. ಅವೇ ಬಟಾಣಿ ಕಾಳು ಗಿಡ. ಇದು ಬಟಾಣಿ ಕಾಳ. ಅವರೆಕಾಳು ಸಿಟ್ಟೆ ಕಾಳು ಹಾಕಿಲ್ಲ. ಹಾಕಿ ತಗೊಳಮ್ಮ.
ಇವಾಗ ಅಲ್ಲ ಹಾಕಿದ್ದಾರೆ ನೋಡಿ. ಎಲ್ಲಿ ನೋಡಿದ್ರು ನೋಡ್ತಾ ಇರ್ಬೋದು ನುಗ್ಗೆ ಸೊಪ್ಪೆ. ತರಕಾರಿ ಏನಿಲ್ದಾಗ ನುಗ್ಗೆ ಸೊಪ್ಪಿನ ಸಾರು ಮಾಡಿದ್ರೆ ಚೆನ್ನಾಗಿರುತ್ತೆ, ಬಸ್ಸಾರು. ಮೂಲಂಗಿ ಈ ಸೊಪ್ಪು ಏನೇನ್ ಹಾಕಿದ್ಯತೆ ಈ ಸಲ? ಇದೆಲ್ಲ ಮೂಲಂಗಿನೇನಾ? ಎಲ್ಲ ಮೂಲಂಗಿ. ಈ ಸೆಂಟ್ರಾಗ ಸೊಪ್ಪು ಸಿಕ್ಕೈತೆ, ಯಾವ್ದಿದು ಸೊಪ್ಪು ಸಕ್ವಂತಿ ಸೊಪ್ಪು. ಸಕ್ವಂತಿ ಸೊಪ್ಪು. ಇಲ್ಲೆಲ್ಲ ಟೊಮೊಟೊ ಗಿಡ ಹಾಕಿದ್ದಾರೆ, ಸುತ್ತು ಎಲ್ಲ ಬೆಂಡೆ ಬೀಜ ಉಣ್ಯಾರೆ. ಮಳೆಗಾಲದಾಗೆಲ್ಲ ಇವಾಗೆಲ್ಲ ಚೆನ್ನಾಗಿ ತರಕಾರಿ ಎಲ್ಲ ಕೊಂಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಎಲ್ಲ ಇಲ್ಲೇ ರೊಟೇಷನ್ ಆಗುತ್ತೆ ಅಂತ ಎಲ್ಲ ಹಾಕಿದ್ದಾರೆ. ಇದು ಸಿಕ್ಕೆ ಗಿಡ. ಸಿಕ್ತೆಕಾಯಿ ಗಿಡ, ಬಟಾಣಿ ಗಿಡ. ಇವೆಲ್ಲ ಏನತ್ತೆ? ಬೆಂಡೆ ಗಿಡನಾ? ಬೆಂಡೆ ಗಿಡ, ಟೊಮೊಟೊ ಗಿಡ. ಆ ಸಕ್ವಂತಿ ಸೊಪ್ಪು, ಗರ್ಜಿ ಸೊಪ್ಪು, ಅನ್ನೆ ಸೊಪ್ಪು ಎಲ್ಲ ಹಾಕಿದ್ದಾರೆ. ಸೊಪ್ಪು ಚೆನ್ನಾಗಿ ಬಿಟ್ಟೈತಲ್ಲ ಅನ್ನತ್ತೆ ಇದ್ರಲ್ಲಿ. ಉಳ್ಸೊಪ್ಪಿಗೆ ಚೆನ್ನಾಗಿರ್ತೈತಿ. ಯಾವ ಥರದ್ದು ಮಾಡ್ಬೋದು, ಎಲ್ಲ ಸೊಪ್ಪು, ಎಲ್ಲ ಥರದ್ದು ಸೊಪ್ಪಿನ ಸಾರು ಮಾಡ್ಬೋದು. ಮೂಲಂಗಿ ಆಗ್ಯಾವತ್ತ ಇದ್ರಾಗೆ? ಇನ್ನ ಚಿಕ್ಕ ಒಂದ್ ಕಿತ್ ನೋಡ್ಸು, ದಪ್ಪ ಇರ್ಬೇಕು ಗಿಡ, ಅದ್ ಕೀಳು, ಅದ್ರಾಗ ಆಗಿರ್ತೈತಿ. ಇಲ್ಲಿ ನೋಡಿ, ಇದ್ರಾಗ ಇದ್ ಕೇಳು, ಇದು ಅದು ಪಕ್ಕ ಮಾಡಿ ಯಾವ್ದ ಒಂದ್ ಕೀಳು, ಒಂದೇ ಒಂದ್ ತೋರ್ಸಕ್ ಅಷ್ಟೇನೆ. ಸಣ್ಣವು ಇನ್ನ ಚಿಕ್ಕದು, ಇನ್ನೊಂದ್ ತಿಂಗ್ಳು ಹೋಗ್ಬೇಕಲ್ಲ ಅನ್ನತ್ತೆ. ದೊಡ್ಡ ಹೋಗ್ಬೇಕಂದ್ರೆ ಇನ್ನೊಂದ್ 15 ದಿನ ಹೋಗ್ಬೇಕಂತೆ. ಯಾಕತ್ತೆ ಇದ್ ಮರ ಕಡ್ದಾಕಿದೀರಾ? ಔಡ್ಲು ಗಿಡ ಇದು ರೋಟ್ ಹೊಡಿಬೇಕಾದ್ರೆ ಕಡಿತೈತಿ ಅಂತ ಕಟ್ ಮಾಡಿದೀರಾ? ಕಟ್ ಮಾಡಿ. ಇದ್ರಾಗಿರ ಔಡ್ಲು ಕಾಯೆಲ್ಲ ಮೊನ್ನೆ ಹಾಕ್ಸ್ ಬಂದಿರೋದು ಇದ್ರಾಗೆ. ನೆಕ್ಸ್ಟ್ ಅಡಿಕೆ ಗಿಡ, ಬೆಂಡೆ ಗಿಡ. ಬೆಂಡೆ ಗಿಡ ಅದೇ ಹುಟ್ಟಿತ್ತು ಬೆಂಡೆ ಗಿಡ. ಮತ್ತೆ ಜಾಸ್ತಿ ಬೆಂಡೆಕಾಯಿ ಗೊಜ್ಜು ಕಲಿಸ್ತಾರೆ, ಚೆನ್ನಾಗಿರುತ್ತೆ ಒಲೆಯಲ್ಲಿ ಸುಟ್ಬಿಟ್ಟು. ಅದಕ್ಕೆ ಈ ತರ ಬೆಂಡೆ ಗಿಡ ಎಲ್ಲ ಹಾಕಿದೀವಿ. ನೈಟ್ ಟೈಮ್ ಒಂದ್ ಸ್ವಲ್ಪ ಗೊಜ್ಜು ಮಾಡ್ಕೊಂಡು ಒಂದ್ 2 ಮುದ್ದೆ ತೊಳ್ಸ್ಕೊಂಡ್ರೆ ಅಡ್ಗೆನೆ ಮುಗ್ದೋಗುತ್ತೆ. ಈ ಕಡೆ ಬಂದ್ಬಿಟ್ರೆ ಅಡಿಕೆ ಗಿಡ ಬೆಳೆಸಿದ್ದಾರೆ. ಅತ್ತೆ ಎಷ್ಟು ವರ್ಷದ ಗಿಡ ಇವು? ವರ್ಷದ ಗಿಡ. ವರ್ಷದ ಗಿಡನಾ? 2 ತಿಂಗಳು ಹೋಗ್ಬೇಕು. ಅಂದ್ರೆ 10 ತಿಂಗಳು ಆಗಿದೆ. 10 ತಿಂಗಳು ಗಿಡ ಇವು. ಎಷ್ಟೆಷ್ಟು ದೊಡ್ಡದಾಗಿದ್ದಾವೆ. ನಮ್ಗಂತಾನೆ ಎಲ್ಲ ಬೆಳೆಸ್ಕೊಂಡಿದೀವಿ ಅಡಿಕೆ ಗಿಡ ಹಾಕ್ಬೇಕು ಅಂತ. ನೋಡಿ, ಇದು ನೋಡ್ತಾ ಇರ್ಬೋದು, ಇದು ಔಡ್ಲು ಗಿಡ. ಫುಲ್ ದೊಡ್ಡದಾಗ್ಬಿಟ್ಟಿದೆ. ಫುಲ್ ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದೆಲ್ಲ ಔಡ್ಲೆಣ್ಣೆ ಹಾಕ್ಸ್ಕೊಂಬಕೆನೆ ಗಿಡ ಬೆಳೆಸಿರೋದು. ಈ ಕಡೆ ಬಂದ್ರೆ ಇವೆಲ್ಲ ಅಡಿಕೆ ಗಿಡನೇ ಬರುತ್ತೆ. ಅತ್ತೆ ಬಾಳೆಗೊನೆ ಬಿಟ್ಟಿಲ್ಲ ಸಲ? ಒಳಗ ಕಟ್ಕೆ ಅಡಿ ಆಯ್ತಾ? ಆಗ ಆ ಗಿಡದಿಂದಾನೇ ಬಿದ್ರು ಕಟ್ಕೆ ಬರೋದು. ಅದ್ರಲ್ಲಿ ಬಿದ್ರು ಗೊತ್ತಾ ನಿಮ್ಗೆ? ಅದ್ರಲ್ಲೇ ಬರುತ್ತೆ. ಆ ಕಡೆ ಎಲ್ಲ ಮಾವಿನ ಗಿಡ ಇದಾವೆ, ಈ ಕಡೆ ಎಲ್ಲ ಹೊಂಗೆ ಗಿಡನೇ ಜಾಸ್ತಿ. ನಮ್ ಸೈಡ್ ಎಲ್ಲ ಹೊಂಗೆ ಗಿಡ, ಹುಣಸೆ ಗಿಡನೇ ಜಾಸ್ತಿ, ಬೇವಿನ ಗಿಡ ಇವೆಲ್ಲ. ಮತ್ತೆ ಯಾಕೆಲ್ಲ ಹೊಲ ಅರ್ಗಿಸಿದ್ರಿ? ಯಾಕೆ ಹಾಕ್ತಿರಿದ್ರಕ್ಕೆ? ಕಡಲೆ ಬೀಜ ಹಾಕ್ತೀವಿ. ಕಡಲೆ ಬೀಜ, ಅರ್ಧ ರಾಗಿ ಅರ್ಧ ಕಡಲೆ ಬೀಜ ಹಾಕ್ತೀರಾ? ಸ್ವಲ್ಪನೇ ಮಾಡ್ಕೊಂಡಿದಾರೆ, ಯಾಕಂದ್ರೆ ಇವ್ರ ಕೈಲಿ ಏಜ್ ಆಗಿದೆ, ಮಾಡಕ್ ಆಗಲ್ಲ. ಅದಕ್ಕಂತ ಮನೆಗೆ ಸ್ವಲ್ಪ ಕಡ್ಲೆಕಾಯಿ ತಿನ್ನಕ್ಕೂ ಸ್ವಲ್ಪ ಮನೆಗೆ ರಾಗಿ ಆಗುತ್ತೆ ಅಂತ ಹಾಕ್ಬೇಕು ಅಂತೆಲ್ಲ ನಿನ್ನೆ ರೋಟ್ರು ಬಂದಿತ್ತು. ರೋಟ್ರು ಎಲ್ಲ ಅರ್ಗಿಸಿದ್ದಾರೆ. ಇಲ್ಲೊಂದ್ ಸ್ವಲ್ಪ ಜಮೀನ್ ಇದೆ, ಮತ್ತೆ ಇಲ್ಲಿಂದ ಒಂದ್ 2 ಕಿಲೋಮೀಟರ್ ಇರುತ್ತಲ್ಲತ್ತೆ, ಅಲ್ಲೊಂದ್ ಸ್ವಲ್ಪ ಜಮೀನ್ ಇದೆ. ಅಲ್ಲಿ ಇವ್ರಿಗೆ ಬೇಸಾಯ ಮಾಡಕ್ ಆಗಲ್ಲ, ಯಾಕಂದ್ರೆ ದೂರ ಆಗುತ್ತೆ, ಓಡಾಡಕ್ ಆಗಲ್ಲ, ಕಾಲು ನೋವು. ಅದಕ್ಕೆ ಇಲ್ಲಿ ಮನೆ ಮುಂದಾದ್ರೆ ಎಲ್ಲ ನೀಟಾಗಿ ಕಳೆ ತಕ್ಕೊಳ್ಳೋದು ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ನೋಡಿ, ಇಲ್ಲ ಬಿಕ್ಕಣ್ಣ ಒಂದ್ ಹಣ್ಣಾಗೈತ್ರಿ. 1 ನಿಮಿಷ ಇರಿ, 2 ಹಣ್ಣಾಗಿದ್ದಾವೆ. ಅಯ್ವಾ ಅವಾ ನೋಡಿ, ಇಲ್ಲಿ ಇದ್ ಕೀಳ್ತಿದೀನಿ. ಇದು ನೋಡು, ಟೇಸ್ಟ್ ಆಗೈತಿ. ಇದು ಹಣ್ಣಾಗೈತಿ ಗಿಡದಲ್ಲೇ. ಆ ಕಡೆ ಎಲ್ಲ ಹಣ್ಣಾಗಿದ್ದಾವೆ. ಇದಿಷ್ಟೇನೆ. ಅತ್ತೆ ಅಡ್ವಾನ್ಸ್ ಹಣ್ಣು ಹಣ್ಣಾಗಿಲ್ಲ. ಅಲ್ಲೋಡು ಗಿಣಿ ಕಡ್ದಿದ್ದಂಗ ಐತಿ ಬಿಕ್ಕಣ್ಣಲ್ಲಿ. ಕಡಿತಾವು. ಆಗ ಕಾಣಿಸ್ತಾ ಮಂಜು? ಇಲ್ಲೊಂದು ಅಡ್ವಾನ್ಸ್ ಹಣ್ಣು ಐತಿ, 1 ನಿಮಿಷ ತೋರಿಸ್ತಾನೆ. ಬಿರುಕ್ ಬಿಟ್ರೆ ಅವಾಗ ಹಾಕ್ಬೇಕು ತಾನೆ? ಬಿರುಕ್ ಬಿಟ್ರೆ ಕೀಳ ಗೊತ್ತಿಲ್ಲ. ಇದು ನೋಡಿ, ಕಾಯಿ ಬಿರುಕ್ ಬಿಟ್ಟೈತೆ. ಇದು ಅಕ್ಕಿಯಲ್ಲಿ ಇಟ್ರೆ ಹಣ್ಣಾಗುತ್ತೆ. ಸುಮ್ನೆ ಇಕ್ಕಿದ್ರು ಹಣ್ಣಾಗ್ತಾವಂತೆ ಇವು. ಹಾ, ಬನ್ನಿ ನೆಕ್ಸ್ಟ್ ನಮ್ ತೆಂಗಿನ ಗಿಡ ತಗೊಂಡ್ ಬನ್ನಿ. ಇವಾಗ ಎಳ್ನೀರ್ ಕುಡಿಬೇಕು, ಅದಕ್ಕೆ ಜಣ್ಗೆ ತಗೊಂಡು ಹೋಗ್ತಾ ಇದ್ದೀನಿ ನಾನು. ಬಾ, ಜಣ್ಗೆ ಅಂತಾರೆ, ಜೋಟಿ ಅಂತಾರೆ. ನಮ್ ಕಡೆ ಎಲ್ಲ ಜಣ್ಗೆನೆ ಅನ್ನೋದು, ಜಣ್ಗೆ ಜೋಟಿ. ಹೆವಿ ಬಿಸಿಲೈತೆ, ಅದಕ್ಕೆ ಒಂದು ಎಳ್ನೀರ್ ಕುಡಿಯೋಣ ಅಂತ ತಗೊಂಡ್ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು ಬಿಸಿಲು ಹೆಂಗ್ ಕಾಣಿಸ್ತಿದೆ ನಿಮ್ಗೆನೆ. ನಮ್ಮ ಮನೆಯವರು ಶಾಕ್ ಆಗ್ತಿದ್ದಾರೆ. ಏನ್ ಗೊತ್ತಾ, ಎಳ್ನೀರ್ ನಿನ್ ಕೀಳ್ತೀಯಾ, ಆಗುತ್ತಾ ನಿನ್ ಕೈಲಿ ಅಂತ. ಅವ್ರಿಗೆ ಆಗುತ್ತೆ ಅಂತ ಪ್ರೂವ್ ಮಾಡ್ಬೇಕು. ಇವಾಗ ನಾನೇ ಕೀಳ್ತೀನಿ. ಇನ್ನ ಎಳೆವಿ ಗಿಡದಲ್ಲಿ
ಈ ಗಿಡದಲ್ಲಿ ಆಗಿದಾವೆ ನೋಡು ಎಲ್ಲಿ ಆಗಿದಾವಂತ. ಚಿಕ್ಕ ಮರಕ್ಕ ಕರ್ಬೇವಿನ ಸೊಪ್ಪಿನ ಗಿಡ ಇಲ್ಲ ಹಾಕೈತೆ ಅತ್ತೆ. ನೋಡಿ ಇದು ಕರ್ಬೇವಿನ ಸೊಪ್ಪಿನ ಗಿಡ, ಇದನ್ನು ಬೆಳೆಸ್ತಾ ಇತ್ತು ನಮ್ಮತ್ತೆ. ಆ ಕಡೆ ಎಲ್ಲ ಹಿಂಗ್ ವರ್ಷ ಕಡಲೆ ಬೀಜ ಮತ್ತೆ ತೊಗರಿ ಗಿಡ ಎಲ್ಲ ಹಾಕಿದ್ವಿ. ತೊಗರಿ ಗಿಡ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಬೆಳೆಕಾಳು ಚೆನ್ನಾಗಿ ಆಗಿದ್ವು ಆ ವರ್ಷ ನಮ್ಗೆ. ನೋಡಿ ಇದೆಲ್ಲ ತೊಗರಿ ಕಡ್ಡಿ ಎಲ್ಲ ಇಲ್ಲಿ ಹಾಕಿದೀವಿ. ಮನೆ ಮುಂದೆ ಆಗಿಲ್ಲ ಅಂತ ಇಲ್ಲೇ ಹಾಕ್ಬಿಟ್ಟಿದೀವಿ. ಏನಾದ್ರು ಒಲೆ ಉರಿಕ್ಬೇಕಾದ್ರೆ ಯೂಸ್ ಆಗ್ತವೆ ಇವು. ಇಲ್ಲ ಇಲ್ಲ ಇರು ಹೋಗಿ ಲಾಕ್ ಆಗಿದ್ರೆ ನೀಟಾಗಿ ಎಳೆದ್ ಬಿಡುವ. ಇರು ಇರು ಇದೊಂದು ಬರ್ಲಿಲ್ಲ. ಹಾ ಒಮ್ಮಿಗೆ ಇನ್ನೊಂದ್ 2 ಕೇಳಿ ಸಾಕು. ಇದ್ರಾಗ ಇದಾವೇನ ತಿನ್ನ ಎಳೆವಲ್ಲ ಇವು. ಬಟ್ಗೆಲ್ಲ ಕಾರ್ಯ ಮಾಡ್ಕೋಬೇಡ ನೀನು, ತಿರ್ಗಾ ಹೋಗೋದ್ರು ಹೋಗಲ್ಲ ಅದು. ಇದೆಲ್ಲ ಹಂಗೆ ರೆಕಾರ್ಡ್ ಮಾಡ. ಚೆನ್ನಾಗದಾವೆ, ಸೀಗದ ಎಳ್ಳಿರು. ಯಾಕಮ್ಮ ಬಂದೆ 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 ಎಲ್ಗೂ ಹೋಗಿರ್ಲಿಲ್ಲ, ಎಳ್ಳಿ ಕಿತ್ಕೊಬರೋಣ ಅಂತ ಹೋಗಿದ್ದೀನಿ ನಿನ್ಗೆ. ಬಾ ಎಲ್ಲಿಗೆ ಎಲ್ಲಿಗೆ ಅಲ್ಲ ಕರ್ಕೊಂಡು ಹೋಗ್ಬೇಕೆ? ಹಾ ಬಾ ಒಳಗಡೆ ಬಿಕ್ಕೆ ಹಣ್ಣು ಹೆಂಗ್ ಹಣ್ಣಾಗಿ ಗೊತ್ತೆ ನೋಡ್ದೆ. ಹ್ಞೂ ಸರಿ ಹೇಳು. ಕೊಳಪ್ಪ ಕದರ್ಸ್ಕೊಡು ಅಮ್ಮಿಗೆ. ಇದು ಫೋಟೋದು ಇದು ಹಳ್ಳಿ ವಾತಾವರಣದ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.